press the bell icon on the YouTube app and never miss another update. Hello students, let us continue our discussion in basic geometrical ideas. In today's class, we will discuss some definitions and will solve some exercise problems here also. Let us learn the definition of angles. You might have been heard about angles. Angles, what is the definition of angle? Definition of angle is, angles is made up of two rays starting from common end point. ಅಂದರೆ ನಿಮಗೆ ರೇ ಬಗ್ಗೆ ಆಲ್ರೆಡಿ ಗೊತ್ತಿದೆ. ವಾಟ್ ಈಸ್ ದ ಡೆಫಿನೇಷನ್ ಆಫ್ ರೇ? ಇಟ್ ಶುಡ್ ಸ್ಟಾರ್ಟ್ ಫ್ರಮ್ ಒನ್ ಪಾಯಿಂಟ್ ಆ್ಯಂಡ್ ಇಟ್ ಶುಡ್ ಗೋಸ್ ಎಂಡ್ಲೆಸ್ಲಿ. ಎಂಡ್ಲೆಸ್ ಆಗಿ ಹೋಗ್ತಾ ಇದ್ದರೆ ನಾವೇನಂತ ಹೇಳ್ತೀವಿ, ಅದನ್ನ ನಾವು ರೇ ಅಂತ ಹೇಳ್ತೀವಿ. ಸೊ ಇಲ್ಲಿ ಡೆಫಿನೇಷನ್ ಆಫ್ ಆ್ಯಂಗಲ್ ಏನು ಹೇಳುತ್ತೆ? ಆ್ಯಂಗಲ್ ಈಸ್ ಮೇಡ್ ಅಪ್ ಆಫ್ ಟೂ ರೇಸ್. ರೇ ಅಂದರೆ ಗೊತ್ತಿದೆ ನಿಮಗೆ, ಈ ಥರ ಒಂದು ಪಾಯಿಂಟಿಂದ ಸ್ಟಾರ್ಟ್ ಆಗಿ ಇಟ್ ಶುಡ್ ಗೋ ಎಂಡ್ಲೆಸ್ಲಿ. ಟೂ ರೇಸ್ ಈ ಥರದ್ದು ಟೂ ರೇಸ್ನ ಬರೀಬೇಕು. ಟೂ ರೇಸ್ ಕಾಮನ್ ಎಂಡ್ ಪಾಯಿಂಟ್ ಇತ್ತು ಅಂದರೆ ನಾವು ಅದನ್ನ ಏನು ಹೇಳ್ತೀವಿ? ಆ್ಯಂಗಲ್ ಅಂತ ಹೇಳ್ತೀವಿ. ಈಸ್ ಇಟ್ ಕ್ಲಿಯರ್? ಸೊ ದಿಸ್ ಇಸ್ ಒನ್ ರೇ ಆ್ಯಂಡ್ ಯು ಕ್ಯಾನ್ ರೈಟ್ ಒನ್ ಮೋರ್ ರೇ ಲೈಕ್ ದಿಸ್. ಈ ಥರನೂ ಬರಿಬೋದು. ಹೀಗೆ ಬರಿಬೇಕು ಅಂತೇನಿಲ್ಲ, ಯಾವ ಶೇಪಲ್ಲಿ ಬರೆದ್ರೂ ಈ ಟೂ ರೇಸು ಒಂದು ಕಾಮನ್ ಎಂಡ್ ಪಾಯಿಂಟ್ ಇತ್ತು ಅಂದರೆ ನಾವು ಅದನ್ನ ಏನು ಹೇಳ್ತೀವಿ? ಈ ಫಾರ್ಮೇಷನ್ ಏನಾಗುತ್ತೆ ಅಲ್ವಾ ಈ ಎಂಡ್ ಪಾಯಿಂಟಿಂದ, ಅದನ್ನ ನಾವೇನಂತ ಕರಿತೀವಿ? ಆ್ಯಂಗಲ್ ಅಂತ ಕರಿತೀವಿ. ಈಸ್ ಇಟ್ ಕ್ಲಿಯರ್? ವಾಟ್ ಈಸ್ ದ ಡೆಫಿನೇಷನ್ ಆಫ್ ಆ್ಯಂಗಲ್? ಆ್ಯಂಗಲ್ ಈಸ್ ಮೇಡ್ ಅಪ್ ಆಫ್ ಟೂ ರೇಸ್ ಸ್ಟಾರ್ಟಿಂಗ್ ಫ್ರಮ್ ಕಾಮನ್ ಎಂಡ್ ಪಾಯಿಂಟ್. ಈ ಒಂದು ಎಂಡ್ ಪಾಯಿಂಟ್ನ ನಾವು ಮಾರ್ಕ್ ಮಾಡೋಣ. ಒ ಪಿ ಅನ್ನೋದು ಒಂದು ರೇ ಆಗುತ್ತೆ, ಒ ಕ್ಯೂ ಅನ್ನೋದು ಒಂದು ರೇ ಆಗುತ್ತೆ. ಈ ಎರಡು ಒ ಅನ್ನೋ ಪಾಯಿಂಟಿಂದ ಒ ಅನ್ನೋದು ಎಂಡ್ ಪಾಯಿಂಟ್ ಆಗುತ್ತೆ. ಇಸ್ ಇಟ್ ಕ್ಲಿಯರ್? ದಿಸ್ ಇಸ್ ಡೆಫಿನೇಷನ್. ಆ್ಯಂಡ್ ಈ ಎರಡು ರೇ ಒ ಪಿ ಆ್ಯಂಡ್ ಒ ಕ್ಯೂ ಇಲ್ಲಿ ಒಂದೇ ಸ್ಟಾರ್ಟಿಂಗ್ ಪಾಯಿಂಟ್ ಅಥವಾ ಒಂದೇ ಎಂಡಿಂಗ್ ಪಾಯಿಂಟ್ ಅಂತ ಏನು ಹೇಳ್ತೀವಿ, ಈ ಪಾಯಿಂಟ್ನ ನಾವು ವರ್ಟೆಕ್ಸ್ ಅಂತ ಹೇಳ್ತೀವಿ. ರಿಮೆಂಬರ್, ನೀವು ಆಲ್ರೆಡಿ ಪಾಲಿಗನ್ನಲ್ಲಿ ವರ್ಟೆಕ್ಸ್ ಡೆಫಿನೇಷನ್ ಕಲ್ತಿದ್ದೀರಿ. ಪಾಲಿಗನ್ನಲ್ಲಿ ಏನು ಹೇಳ್ತೀವಿ? ಟೂ ಸೈಡ್ಸ್ ಎಲ್ಲಿ ಕಾಮನ್ ಪಾಯಿಂಟಲ್ಲಿ ಮೀಟ್ ಆಗುತ್ತೆ ಅಲ್ವಾ, ಟೂ ಸೈಡ್ಸ್ ಮೀಟ್ ಆಗೋದನ್ನ ಅಲ್ಲಿ ನಾವು ವರ್ಟೆಕ್ಸ್ ಅಂತ ಹೇಳ್ತೀವಿ. ಇಲ್ಲೂ ಕೂಡ ಸೇಮ್ ಥಿಂಗ್, ಇಲ್ಲಿ ಟೂ ರೇಸ್ ಮೀಟ್ ಆಗಿ ಅಂತ ಪಾಯಿಂಟ್ನ ನಾವೇನಂತ ಹೇಳ್ತೀವಿ? ವರ್ಟೆಕ್ಸ್. ಇಲ್ಲಿ ಮೀಟಿಂಗ್ ಪಾಯಿಂಟ್ ಇರುತ್ತೆ, ಅದನ್ನ ಯೂಶ್ವಲಿ ನಾವು ವರ್ಟೆಕ್ಸ್ ಅಂತ ಕರಿತೀವಿ. ಇಲ್ಲಿ ಒ ಪಿ ಆ್ಯಂಡ್ ಒ ಕ್ಯೂ ಏನಾಗ್ತಾ ಇದೆ? ಒ ಪಾಯಿಂಟಲ್ಲಿ ಮೀಟ್ ಆಗ್ತಾ ಇದೆ. ಸೊ ಅದನ್ನ ನಾವೇನಂತ ಹೇಳ್ಬೋದು? ವರ್ಟೆಕ್ಸ್ ಅಂತ ಹೇಳ್ಬೋದು. ಸೊ ಲೆಟ್ ಅಸ್ ರೈಟ್ ಒ ಈಸ್ ವರ್ಟೆಕ್ಸ್. ಇಲ್ಲಿ ವರ್ಟೆಕ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ವರ್ಟೆಕ್ಸ್ ಬಗ್ಗೆ ಗೊತ್ತಿದ್ರೆ ಮಾತ್ರ ನೀವು ಆ್ಯಂಗಲ್ಸ್ ಬರೆಯೋಕ್ಕಾಗೋದು. ಸಿ, ಆ್ಯಂಗಲ್ನ ನಾವು ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ? ಆ್ಯಂಗಲ್ ಈಸ್ ರೆಪ್ರೆಸೆಂಟೆಡ್ ಬೈ ದ ಸಿಂಬಲ್ ಈ ಥರ ಸಿಂಬಲ್. ನೀವು ಆಲ್ರೆಡಿ ನಿಮ್ಮ ಪ್ರೀವಿಯಸ್ ಕ್ಲಾಸಲ್ಲಿ ಕಲ್ತಿರ್ತೀರಿ. ಎಲ್ ಶೇಪಲ್ಲಿ ಬರುತ್ತೆ, ಎಕ್ಸಾಕ್ಟ್ ಎಲ್ಲಲ್ಲ, ಸ್ವಲ್ಪ ಅದನ್ನು ನಾವು ಡ್ರ್ಯಾಗ್ ಮಾಡ್ತೀವಿ. ಇದು ಒಂದು ರೆಪ್ರೆಸೆಂಟೇಷನ್. ಆದರೆ ವರ್ಟೆಕ್ಸ್ ಮೇಲ್ಗಡೆ ಈ ಥರ ಕ್ಯಾಪ್ ಹಾಕ್ತೀವಿ, ಅದು ಕೂಡ ರೆಪ್ರೆಸೆಂಟೇಷನ್ ಆಫ್ ಆ್ಯಂಗಲ್ ಆಗುತ್ತೆ. ಓ ಈಸ್ ವರ್ಟೆಕ್ಸ್ ಆ್ಯಂಡ್ ಯು ಆಲ್ರೆಡಿ ಲರ್ನ್ಡ್ ಹೌ ಟು ರೆಪ್ರೆಸೆಂಟ್ ದ ಆ್ಯಂಗಲ್. ನಾವು ಲೆಟ್ ಅಸ್ ರೈಟ್ ದ ಆ್ಯಂಗಲ್. ಆ್ಯಂಗಲ್ನ ಹೆಂಗೆ ಬರಿತೀವಿ? ಪಿ ಒ ಕ್ಯೂ 3 ಪಾಯಿಂಟ್ಸ್ ಇದೆ ಅಲ್ವಾ ನಮಗೆ? ಪಿ ಒ ಕ್ಯೂ ಈಸ್ ಆ್ಯನ್ ಆ್ಯಂಗಲ್. ಆ್ಯಂಗಲ್ ಸಿಂಬಲ್ ಇದು ಪಿ ಒ ಕ್ಯೂ. ನಾವು ಓನೇ ಇದು ಯಾವಾಗಲೂ ಸೆಂಟರಿಗೆ ಬರಿಬೇಕು. ಇಲ್ಲಿ 3 ಪಾಯಿಂಟ್ಸ್ ಇದೆ ಅಲ್ವಾ? 3 ಪಾಯಿಂಟ್ಸ್ನ ಸೆಂಟರಲ್ಲಿ ಯಾವಾಗಲೂ ಓ ಇರಬೇಕು. ಯಾಕೆ ಓನೇ ಇರಬೇಕು? ಓ ವರ್ಟೆಕ್ಸ್. ಈ ಎರಡೂ ಲೈನ್ಸ್ನ ಮೀಟಿಂಗ್ ಪಾಯಿಂಟ್ ಏನಿರುತ್ತಲ್ಲ ಅದು ವರ್ಟೆಕ್ಸ್. ಅದು ಯಾವಾಗಲೂ ನಾವು ಸೆಂಟರಿಗೆ ಬರಿತೀವಿ. ಪಿ ಒ ಕ್ಯೂ ಒಂದು ಪಾಸಿಬಲ್ ವೇ, ಆರ್ ಯು ಕ್ಯಾನ್ ರೈಟ್ ಲೈಕ್ ಕ್ಯೂ ಒ ಪಿ. ಬೋತ್ ಆರ್ ಸೇಮ್ ಆ್ಯಂಡ್ ಬೋತ್ ಆರ್ ಕರೆಕ್ಟ್. ಈಸ್ ಇಟ್ ಕ್ಲಿಯರ್ ಹೌ ಟು ರೆಪ್ರೆಸೆಂಟ್ ದ ಆ್ಯಂಗಲ್? ರಿಮೆಂಬರ್, ಯು ಶುಡ್ ಆಲ್ವೇಸ್ ರೈಟ್ ಅ ವರ್ಟೆಕ್ಸ್ ಇನ್ ದ ಮಿಡಲ್. ಈಸ್ ಇಟ್ ಕ್ಲಿಯರ್? ಸೊ ನೀವು ಕರ್ವಲ್ಲಿ ಒಂದು ಟಾಪಿಕ್ ಕಲ್ತಿದ್ರಿ, ಪೊಸಿಷನ್ಸ್ ಇನ್ ಎ ಕರ್ವ್. ಪೊಸಿಷನ್ಸ್ ಅಂದರೆ ನಾವು ಇಂಟೀರಿಯರ್, ಎಕ್ಸ್ಟೀರಿಯರ್ ಆ್ಯಂಡ್ ಬೌಂಡರಿ ಅಂತ ಕಲ್ತಿದ್ರಿ. ಅದೇ ಥರನೇ ಆ್ಯಂಗಲ್ಸಲ್ಲೂ ಕರಿತೀರ.
3 ಡಿವಿಷನ್ಸ್. ಇಲ್ಲಿ ಪಿ ಒ ಕ್ಯೂ ಅನ್ನೋದು ಆ್ಯಂಗಲ್ ಆದರೆ ಇದರಲ್ಲೂ 3 ಡಿವಿಷನ್ಸ್ ಬರಿಬೋದು. ಲೈಕ್ ಕರ್ವ್, ಸಿ ಹಿಯರ್ ದಿಸ್ ಇಸ್ ಪಾಯಿಂಟ್ ಎ and you can write point B here and you can write point C here. You can name anything. ನಾವು ಒಂದು ಕಾನ್ಸೆಪ್ಟ್ ಏನು ಕಲ್ತಿದ್ವಿ ಅಲ್ಲಿ, ಇಂಟೀರಿಯರ್ ಅಂದರೆ ಏನು ನಮಗೆ? ಇಂಟೀರಿಯರ್ ಮೀನ್ಸ್ ರಿಮೆಂಬರ್, ಇಂಟೀರಿಯರ್ ಮೀನ್ಸ್ ಇನ್ಸೈಡ್ ಆಫ್ ದ ಕರ್ವ್ ಅಂತ ಹೇಳ್ತಿದ್ವಿ. ಇಲ್ಲಿ ಇನ್ಸೈಡ್ ಆಫ್ ದ ಆ್ಯಂಗಲ್, ಇನ್ಸೈಡ್ ಆಫ್ ಆನ್ ಆ್ಯಂಗಲ್. ಇನ್ಸೈಡ್ ಆದಮೇಲೆ ನಾವೇನಂತ ಹೇಳ್ಬೋದು? ಔಟ್ಸೈಡಿಗೆ ಏನು ಹೇಳ್ತೀವಿ? ಎಕ್ಸ್ಟೀರಿಯರ್ ಮೀನ್ಸ್ ಔಟ್ಸೈಡ್ ಆಫ್ ಆನ್ ಆ್ಯಂಗಲ್. and one more is boundary or on the angle. ಈಗ ಎಕ್ಸಾಂಪಲ್ಸ್ ಬರಿತಾ ಹೋಗೋಣ. ಎಕ್ಸ್ಟೀರಿಯರ್, ಇಲ್ಲಿ ಆ್ಯಂಗಲ್ ಪಿ ಒ ಕ್ಯೂ ಇದೆ. ಪಿ ಒ ಕ್ಯೂಗೆ ಇಂಟೀರಿಯರ್ ಅಂದರೆ ಇನ್ಸೈಡ್ ಯಾವ ಪಾಯಿಂಟ್ ಇದೆ ನಮಗೆ? ಈ ಪಾಯಿಂಟ್ ಸಿ ನಮಗೆ ಆನ್ ದ ಆ್ಯಂಗಲ್ ಬರ್ತಿದ್ದೀವಿ, ಬಟ್ ಅದನ್ನ ಮಾರ್ಕ್ ಮಾತ್ರ ನಾವು ಒಳಗಡೆ ಇದು ಮಾಡಿದ್ವಿ. ಪಾಯಿಂಟ್ ಇರೋದು ಆನ್ ದ ಆ್ಯಂಗಲ್ ಮೇಲ್ಗಡೆನೇ ಇರೋದು. ಸೊ ಇಂಟೀರಿಯರ್ಗೆ ಎಕ್ಸಾಂಪಲ್ ಏನಾಗುತ್ತೆ ನಮಗೆ? ಪಾಯಿಂಟ್ ಎ. ಆ್ಯಂಡ್ ಎಕ್ಸ್ಟೀರಿಯರ್ ಅಂದರೆ ಔಟ್ಸೈಡ್. ಪಿ ಒ ಕ್ಯೂನ ಔಟ್ಸೈಡ್ ಯಾವುದಿದೆ ನಮಗೆ? ಪಾಯಿಂಟ್ ಬಿ. ಸೊ ಎಕ್ಸ್ಟೀರಿಯರ್ ಪಾಯಿಂಟ್ ಬಿ ಆನ್ ದ ಆ್ಯಂಗಲ್ ಪಿ ಒ ಕ್ಯೂ. ಇದು ಆನ್ ದ ಆ್ಯಂಗಲ್ ಆಗಲ್ಲ, ಇವು ಪಾಯಿಂಟ್ಸ್ ಆದಾಗ ಪಿ ಒ ಕ್ಯೂ ಅನ್ನೋದೇ ಆ್ಯಂಗಲು. ಈ ಲೈನ್ ಮೇಲ್ಗಡೆ ಯಾವ ಪಾಯಿಂಟ್ ಇದೆ ನೋಡಿರಿ. ಸಿ, ಇಲ್ಲಿ ನಮಗಿರೋದು ಒಂದೇ ಪಾಯಿಂಟು, ಅದೇನಾಗಿದೆ? ಪಾಯಿಂಟ್ ಸಿ. ಸೊ ಎಕ್ಸಾಂಪಲ್ ಏನಾಯ್ತು ನಮಗೆ? ಪಾಯಿಂಟ್ ಸಿ. ಈಗ ನೀವು ಇಂಟೀರಿಯರ್ ಅಂದರೆ ಈ ರೇ ಅಂದರೆ ನಮಗೆ ಇಟ್ ಗೋಸ್ ಎಂಡ್ಲೆಸ್ಲಿ, ಈ ಥರ ನಾವು ಡ್ರಾ ಮಾಡ್ತಾನೆ ಹೋಗ್ಬೋದು. ಇಲ್ಲಿ ಇನ್ಸೈಡ್ ಇಲ್ಲೆಲ್ಲ ಏನು ಬರುತ್ತಲ್ಲ, ಈಗ ಇಲ್ಲಿ ಒಂದು ಪಾಯಿಂಟ್ ಮಾರ್ಕ್ ಮಾಡಿದ್ರು ನಮಗೆ ಏನಾಗುತ್ತೆ? ಅದು ಇಂಟೀರಿಯರ್ ಆಗುತ್ತೆ. ರಿಮೆಂಬರ್, ಇದು ನೀವು ಔಟ್ಸೈಡ್ ಆ್ಯಂಗಲ್ ಇದೆ ಅಂತ ಈ ಪಾಯಿಂಟ್ನ ನೀವು ಔಟ್ಸೈಡ್ ಎಕ್ಸ್ಟೀರಿಯರ್ ಅಂತ ಹೇಳೋಕ್ಕಾಗಲ್ಲ. ಇದು ಕೂಡ ಇನ್ಸೈಡ್ ಆಗುತ್ತೆ, ಯಾಕೆಂದರೆ ಇನ್ನು ಎಕ್ಸ್ಟೆಂಡ್ ಮಾಡ್ತಾ ಹೋದರೆ ಈ ಪಾಯಿಂಟ್ ಕೂಡ ನಮಗೆ ಇನ್ಸೈಡ್ ಆಫ್ ದ ಕರ್ವ್, ಇನ್ಸೈಡ್ ಆಫ್ ದ ಆ್ಯಂಗಲ್ ಬರುತ್ತೆ. ಸೊ ದಿಸ್ ಇಸ್ ಆಲ್ಸೋ ಆ್ಯನ್ ಇಂಟೀರಿಯರ್. ಈಸ್ ಇಟ್ ಕ್ಲಿಯರ್? ದಿಸ್ ಅ ಡೆಫಿನೇಷನ್ ಆಫ್ ಆ್ಯಂಗಲ್ ಆ್ಯಂಡ್ interior, exterior. These are positions of an angle. Is it clear? So let us solve exercise problems based on this concept. ಈ ಲೆಸನಲ್ಲಿ ನೀವು ಎಷ್ಟು ಚೆನ್ನಾಗಿ ಥಿಯರಿ ಅರ್ಥ ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಬೋದು. ಥಿಯರಿನೇ ತುಂಬ ಇರುತ್ತೆ. ಸೊ observe carefully while explaining the definitions. So let us solve exercise 4.3 page number 8. So name the angles in the given figure. Exercise 4.3 first question. ಡಿ ಎ ಬಿ ಸಿ. ಆ್ಯಂಗಲ್ ಅಂದರೆ ನಮಗೆ ಗೊತ್ತದೆ ಏನು? ಡೆಫಿನೇಷನ್ ಆಲ್ರೆಡಿ ಗೊತ್ತಿದೆ. 2 rays meet at 1 point. ಎಲ್ಲಿ ಆ್ಯಂಗಲ್ ಫಾರ್ಮ್ ಆಗುತ್ತೆ? ಇಲ್ಲಿ ಎಲ್ಲ ಕಡೆ. ಸಿ ಹಿಯರ್ ಎಲ್ಲಿ 2 rays ಮೀಟ್ ಆಗುತ್ತೆ ಅಲ್ಲೆಲ್ಲ ನಮಗೆ ಆ್ಯಂಗಲ್ ಫಾರ್ಮ್ ಆಗುತ್ತೆ. ಸೊ ದೀಸ್ ಆರ್ 4 angles. ಈ ಆ್ಯಂಗಲ್ಸ್ನ ಬರಿತಾ ಹೋಗೋಣ. ಫಸ್ಟು ಎ ಪಾಯಿಂಟಿಂದನೇ ಸ್ಟಾರ್ಟ್ ಮಾಡೋಣ. ಎ ಪಾಯಿಂಟಿಂದ ಸ್ಟಾರ್ಟ್ ಮಾಡಬೇಕು ಅಂದರೆ ಎ ವರ್ಟೆಕ್ಸ್ ಆಗುತ್ತೆ. ಎ ವರ್ಟೆಕ್ಸ್ ಅಂದರೆ ಎ ಮಿಡಲಲ್ಲಿ ಬರಬೇಕು. ಇಸ್ ಇಟ್ ಕ್ಲಿಯರ್? ಸೊ ಡಿ ಎ ಬಿ. ಎ ಅನ್ನೋ ಆ್ಯಂಗಲ್ಲು ಡ್ರಾ ಮಾಡಬೇಕು ಅಂದರೆ ಡಿ ಎ ಬಿ ಅಂತ ಬರೀಬೋದು, ಆರ್ ಬಿ ಎ ಡಿ. ದಿಸ್ ಈಸ್ ಅ ಆ್ಯಂಗಲ್ ಎ. ಡಿ ಎ ಬಿ or BAD, both are same but A should be in the middle. Next
ಎ ಆ್ಯಂಗಲ್ ಆಯಿತು, ಈಗ ಬಿ ಬರೆಯೋಣ. ಎ ಬಿ ಸಿ, ಎ ಬಿ ಸಿ ಅಂದರೆ ಸಿ ಬಿ ಇ ಬೋತ್ ಆರ್ ಸಿ. ಲೆಟ್ ಅಸ್ ರೈಟ್ ಆ್ಯಂಗಲ್ ಸಿ. ಬಿ ಸಿ ಡಿ, ಸಿನೂ ಆಯಿತು, ಸಿ ಆ್ಯಂಗಲ್ ಆದಮೇಲೆ ನೆಕ್ಸ್ಟ್ ಡಿ. ಸೊ ಸಿ ಡಿ ಎ. This is the answer for first question. Is it clear? So let us take second question. In the given diagram, name the points. ಅಲ್ಲಿ ಒಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ. Observe the diagram and observe the points carefully. Here they are given as D. While writing the figure, mark the points carefully or your answer will go wrong. Is it clear? So let us answer the questions. A question. In the interior of angle DOE. Where is DOE? Here we have DOE. DOE ಅನ್ನೋ ಆ್ಯಂಗಲ್ ನಮಗೆ ಇಲ್ಲಿದೆ. ವಾಟ್ ದೇ ಆರ್ ಆಸ್ಕಿಂಗ್? ಇಂಟೀರಿಯರ್. ಇಂಟೀರಿಯರ್ ಅಂದರೆ ನಮಗೇನು? ಇನ್ಸೈಡ್. ಸೊ ಆ್ಯಂಗಲ್ DOE ಅಂದರೆ ಈ ಆ್ಯಂಗಲ್ ಆಗುತ್ತೆ. DOE ಅಂದರೆ ಇದನ್ನ ನೀವು ಕ್ಲೋಸ್ ಮಾಡಿಕೊಡ್ರಿ. ಇಷ್ಟೇ ಡಯಾಗ್ರಾಮ್ ಇದೆ ಅಂತ ಅಂದ್ಕೊಂಡ್ರೆ DOEನ ಇಂಟೀರಿಯರ್ ಅಂದರೆ ಇನ್ಸೈಡಿಗೆ ಯಾವ ಪಾಯಿಂಟ್ ಇದೆ ನಮಗೆ? ಪಾಯಿಂಟ್ ಎ. ಇಸ್ ಇಟ್ ಕ್ಲಿಯರ್? ಸೊ ಇನ್ ದ ಇಂಟೀರಿಯರ್ ಆಫ್ angle ಆನ್ಸರ್ ಏನಾಗುತ್ತೆ ನಮಗೆ? ಪಾಯಿಂಟ್. ವಿ ಹ್ಯಾವ್ ಪಾಯಿಂಟ್ ಎ. ನೆಕ್ಸ್ಟ್, ಇದು ಎಕ್ಸ್ಟೀರಿಯರ್ ಆಫ್ ಆ್ಯಂಗಲ್ EOF. ಅಬ್ಸರ್ವ್ ಹಿಯರ್ ವಿ ಹ್ಯಾವ್ EOF. EOF ಅಂದರೆ ರಿಮೈನಿಂಗ್ ಇರೋದನ್ನ ನಾವು ನೆಗ್ಲೆಕ್ಟ್ ಮಾಡ್ತೀವಿ. EOFಗೆ ನಾವು ಎಕ್ಸ್ಟೀರಿಯರ್. ಎಕ್ಸ್ಟೀರಿಯರ್ ಅಂದರೆ ನಮಗೇನಾಗುತ್ತೆ? ಔಟ್ಸೈಡ್. ಔಟ್ಸೈಡ್ಗೆ ಯಾವ್ಯಾವ ಪಾಯಿಂಟ್ಸ್ ಇದೆ ನಮಗೆ? ಸಿ, ಎ ಆ್ಯಂಡ್ ಡಿ. ಯಾಕೆ ಡಿನೂ ಕನ್ಸಿಡರ್ ಮಾಡ್ತೀವಿ ಅಂದರೆ ಇದು ಆ್ಯಂಗಲ್ ಅಂದರೆ ನಾವು ಈ ಆ್ಯಂಗಲ್ನ ಕನ್ಸಿಡರ್ ಮಾಡಲ್ಲ. EOF ಇದು ಆ್ಯಂಗಲ್ ಆಗುತ್ತೆ. ಇದ್ರ ಔಟ್ಸೈಡಿಗೆ ಪಾಯಿಂಟ್ ಸಿ ಇದೆ. ಈ ಆ್ಯಂಗಲ್ನ ಕನ್ಸಿಡರ್ ಮಾಡ್ತಾ ಇಲ್ಲ ನಾವು. ಸೊ ದಿಸ್ ಇಸ್ ಪಾಯಿಂಟ್ ಡಿ ಆ್ಯಂಡ್ ದಿಸ್ ಇಸ್ ಪಾಯಿಂಟ್ ಎ. ಆನ್ಸರ್ ಏನಾಗುತ್ತೆ? ಎಕ್ಸ್ಟೀರಿಯರ್ ಆಫ್ ಆ್ಯಂಗಲ್ EOF ಅಂದರೆ ಪಾಯಿಂಟ್ ಎ, ಡಿ, ಸಿ. These are exterior of angle EOF. Is it clear? On the EOF ಅಂದರೆ ಆ ಆ್ಯಂಗಲ್ ಮೇಲ್ಗಡೆ ಯಾವ ಪಾಯಿಂಟ್ ಇದೆ ಅಂತ. ಅಬ್ಸರ್ವ್ ಹಿಯರ್ ವಿ ಹ್ಯಾವ್ EOF. EOFನ ಬಿಟ್ಟು ಇರೋದು ಒಂದೇ ಒಂದು ಪಾಯಿಂಟ್. ಯಾವ ಪಾಯಿಂಟ್ ಅದು? ಪಾಯಿಂಟ್ ಬಿ. ಆನ್ಸರ್ ಫಾರ್ ಕ್ವೆಶನ್ ಸಿ ಈಸ್ ಬಿ. ಇಸ್ ಇಟ್ ಕ್ಲಿಯರ್? ನೀವು ಆ್ಯಂಗಲ್ EOF ಅಂತ ಕೊಟ್ಟಾಗ O ಅನ್ನೋದು ವರ್ಟೆಕ್ಸ್ ಅಂತ ನೆನ್ಪಿಟ್ಕೋಬೇಕು. EOFನ ಅಬ್ಸರ್ವ್ ಮಾಡ್ತೀರಾ. ಈ ಬೌಂಡರಿ ಮೇಲೆ ಇರೋದು ಪಾಯಿಂಟ್ ಬಿ ಅಷ್ಟೇ. ಸೊ ಆನ್ಸರ್ ಇಸ್ ಬಿ. ಇಸ್ ಇಟ್ ಕ್ಲಿಯರ್? ಹೌ ಟು ಸಾಲ್ವ್ ದ ಪ್ರಾಬ್ಲಮ್ಸ್? ಸೊ ಲೆಟ್ ಅಸ್ ಟೇಕ್ ದ ಲಾಸ್ಟ್ ಕ್ವೆಶನ್, ದಟ್ ಈಸ್ ಥರ್ಡ್ ಕ್ವೆಶನ್. Draw a rough diagrams of two angles such that they have. ಅಂದರೆ ಇಲ್ಲಿ ಎಲ್ಲ ಬರಿತಾ ಇರೋ ಡಯಾಗ್ರಾಮ್ಸ್ಗೆ 2 ಆ್ಯಂಗಲ್ಸ್ ಇರುತ್ತೆ. ಹೇಗೆ? ದೇ ಹ್ಯಾವ್ ಎ ಕ್ವೆಶನ್ 1 ಇನ್ ಕಾಮನ್ ಪಾಯಿಂಟ್ಸ್. ಜನರಲ್ಲಾಗಿ ಮೇಲ್ಗಡೆ ಏನು ಕೊಟ್ಟಿದ್ದಾರೆ? ಕೊಟ್ಟಿರೋ ಎಲ್ಲ ಪಾಯಿಂಟ್ಸಿಗೂ 2 ಆ್ಯಂಗಲ್ಸ್ ಇರಬೇಕು ಅಂತ ಹೇಳಿದ್ದಾರೆ. 2 ಆ್ಯಂಗಲ್ಸ್ ಇರಬೇಕು, ಒಂದು ಕಂಡೀಷನ್. ನೆಕ್ಸ್ಟು ಏನಲ್ಲಿ ಏನು ಹೇಳ್ತಿದ್ರೆ 1 ಪಾಯಿಂಟ್ ಇನ್ ಕಾಮನ್. ಆ 2 ಆ್ಯಂಗಲ್ಸಿಗೆ ಓನ್ಲಿ 1 ಪಾಯಿಂಟ್ ಕಾಮನ್ ಇರಬೇಕು. ಸೊ ಯು ಹ್ಯಾವ್ ಟು ಡ್ರಾ ದ ಆನ್ಸರ್ಸ್. 2 ಆ್ಯಂಗಲ್ಸ್ನ ಡ್ರಾ ಮಾಡಬೇಕು. ಅವೆರಡಕ್ಕೂ ಒಂದೇ ಕಾಮನ್ ಪಾಯಿಂಟ್ ಇರಬೇಕು. ಲೆಟ್ ಅಸ್ ಟೇಕ್ ಒನ್ ಕಾಮನ್ ಪಾಯಿಂಟ್ ಹಿಯರ್. ಇಸ್ ಇಟ್ ಕ್ಲಿಯರ್?
ಸೊ ನೀವಿಲ್ಲಿ ಒಂದು ಡ್ರಾ ಮಾಡಿದ್ರೆ ಏನಾಗುತ್ತೆ, ನಮಗೆ ಇಲ್ಲಿ ಒಂದು ಆ್ಯಂಗಲ್ ಫಾರ್ಮ್ ಆಗುತ್ತೆ. ಒ ಎ ಬಿ ಈಸ್ ಒನ್ ಆ್ಯಂಗಲ್. ಅವ್ರು ಏನು ಹೇಳ್ತಾರೆ, 2 ಆ್ಯಂಗಲ್ಸ್ನ ಡ್ರಾ ಮಾಡಿರಿ ಅಂತ ಹೇಳ್ತಾರೆ, ಸಿ ಆ್ಯಂಡ್ ಡಿ. ಈಸ್ ಇಟ್ ಕ್ಲಿಯರ್? ಇಲ್ಲಿ ನಮಗೆ ಆ್ಯಂಗಲ್ಸ್ ಯಾವ್ದಾಗುತ್ತೆ, ಸಿ ಒ ಡಿ ಈಸ್ ಒನ್ ಆ್ಯಂಗಲ್, ಎ ಒ ಬಿ ಈಸ್ ಒನ್ ಆ್ಯಂಗಲ್. ಕಾಮನ್ ಪಾಯಿಂಟ್ ಏನಾಗುತ್ತೆ ನಮಗೆ, ಓ ಈಸ್ ಕಾಮನ್ ಪಾಯಿಂಟ್. ಸೊ ಯು ಕ್ಯಾನ್ ರೈಟ್ ಲೈಕ್ ದಿಸ್, ಓ ಈಸ್ common point between two angles. What are the angles? COD and AOB. ಇಲ್ಲಿ ಎರಡು ಕಂಡೀಷನ್ಸ್ ಅಪ್ಲೈ ಆಗ್ತದೆ. ದಿಸ್ ಇಸ್ ಆನ್ಸರ್ ಫಾರ್ ಕ್ವೆಶನ್ ಎ. ನೆಕ್ಸ್ಟ್, 2 angles, 2 points in common. ಇಲ್ಲಿ ಒಂದೇ ಪಾಯಿಂಟ್ ಕಾಮನ್ ಇರಬೇಕು ಅಂತ ಹೇಳಿದ್ದಾರೆ. ನೆಕ್ಸ್ಟಲ್ಲಿ 2 points in common. ಸೊ ಯು ಕ್ಯಾನ್ ರೈಟ್ ಲೈಕ್ ದಿಸ್, O A B C. ಇಲ್ಲಿ O ಅನ್ನೋ ಪಾಯಿಂಟು ಕಾಮನ್ ಇದೆ ಆ್ಯಂಡ್ ಎ ಅನ್ನೋ ಪಾಯಿಂಟ್ ಕೂಡ ಎರಡು ಆ್ಯಂಗಲ್ಗೆ ಕಾಮನ್ ಇದೆ. ಯಾವುದ್ಯಾವ್ದು ಎರಡು ಆ್ಯಂಗಲ್ ಅಂದರೆ ಎ ಒ ಬಿ, ಇದು ಒಂದು ಆ್ಯಂಗಲ್ ಆಗುತ್ತೆ. ನೆಕ್ಸ್ಟ್ ಹಿಯರ್ ಎ ಒ ಸಿ, ದಿಸ್ ಒನ್ ಮೋರ್ ಆ್ಯಂಗಲ್, 2 ಆ್ಯಂಗಲ್ಸ್ ಆಯಿತು. 2 ಪಾಯಿಂಟ್ಸ್ ಕಾಮನ್ ಇದೆ, ಯಾವುದಾದ್ರು ಒ ಆ್ಯಂಡ್ ಎ ಒ ಸಿ. ಈ ಎ ಒ ಸಿನಲ್ಲೂ ಎ ಆ್ಯಂಡ್ ಒ ಬರ್ತಾ ಇದೆ ಅಲ್ವಾ, ಅದೇ ಥರ ಎ ಒ ಬಿ ಅದರಲ್ಲೂ ಕೂಡ ಎ ಒ ಬರ್ತಾ ಇದೆ. ಸೊ ಹಿಯರ್ ಯು ಕ್ಯಾನ್ ಕಾಲ್ ಎ ಒ ಈಸ್ ಕಾಮನ್ ಪಾಯಿಂಟ್ ಬಿಟ್ವೀನ್ ಯಾವ್ಯಾವ ಆ್ಯಂಗಲ್ಸ್, ಎ ಒ ಬಿ ಆ್ಯಂಡ್ ಎ ಒ ಸಿ. ವರ್ಟೆಕ್ಸ್ ಯಾವಾಗಲೂ ಸೆಂಟರಿಗೆ ಬರಬೇಕು, ರಿಮೆಂಬರ್ ದಟ್ ಪಾಯಿಂಟ್. ಆ್ಯಂಡ್ ಸಿ 3 points ಇನ್ ಕಾಮನ್. 3 points ಅಂದರೆ ನೀವು ಹೆಂಗೆ 2 pointsiಗೆ ಬರ್ದಿರಲ್ವ ಅದೇ ಥರ 3 pointsiಗೆ ಬರಿಬೋದು. ಯು ಕ್ಯಾನ್ ಇದೇ ಶೇಪಲ್ಲೇ ಬರಿಬೇಕು ಅಂತಿಲ್ಲ, ನೀವು ಯಾವ ಶೇಪಲ್ಲಿ ಬೇಕಾದರೂ ಬರಿತಾ ಹೋಗ್ಬೋದು. ಸಿ ಒ ಬಿ, ಇಲ್ಲೇನಾಗಿತ್ತು ನಮಗೆ 2 points ಕಾಮನ್ ಇತ್ತಲ್ವಾ. ಸೊ ನೀವು ಇಲ್ಲಿ ಒಂದು ಪಾಯಿಂಟ್ನ ಆ್ಯಡ್ ಮಾಡಿದರೆ ನಮಗೇನಾಗುತ್ತೆ, 3 points ಆಗುತ್ತೆ. ಇಸ್ ಇಟ್ ಕ್ಲಿಯರ್? ಸೊ ಯು ಕ್ಯಾನ್, ಯಾವುದ್ಯಾವುದು ಕಾಮನ್ ಪಾಯಿಂಟ್ ಯಾವುದಾಗುತ್ತೆ ನಮಗೆ, ಎ ಎ ಡಿ ಒ, ದೀಸ್ ಆರ್ 3 ಕಾಮನ್ ಪಾಯಿಂಟ್ಸ್. 2 ಆ್ಯಂಗಲ್ಸ್ ಯಾವುದಾಗುತ್ತೆ, ಎ ಒ ಬಿ ಆ್ಯಂಡ್ ಎ ಒ ಸಿ, 2 ಆ್ಯಂಗಲ್ಸ್ ಆ್ಯಂಡ್ 3 ಕಾಮನ್ ಪಾಯಿಂಟ್ಸ್. ಸೊ ಯು ಕ್ಯಾನ್ ಕಾಲ್ ಎ ಒ ಡಿ ಈಸ್ ಕಾಮನ್ ಪಾಯಿಂಟ್ಸ್ between angle A O B and angle A O C. This is the answer for question C, and you can write like this for 4 points in common. ಸಿಗೆ 4 points ಕಾಮನ್ ಅಂದರೆ ಹೆಂಗೆ ಬರೀತೀರಿ, ಆ್ಯಂಗಲ್ ಶೇಪ್ ಹೆಂಗೆ ಬೇಕಾದರೂ ಇರ್ಬೋದು. ಒ ಎ ಬಿ 4 points ಅಂದರೆ ಸಿ ಡಿ ಇ. ಅಬ್ಸರ್ವ್ ಹಿಯರ್, ಇ ಡಿ ಸಿ ಒ, ದೀಸ್ ಆರ್ 4 points ಕಾಮನ್ ಆಗಿದೆ ನಮಗೆ. 2 ಆ್ಯಂಗಲ್ಸ್, ಇಲ್ಲೊಂದು ಆ್ಯಂಗಲ್ ಇದೆ, ಇಲ್ಲೊಂದು ಆ್ಯಂಗಲ್ ಇದೆ. ಸೊ ಏನು ಹೇಳ್ಬೋದು, ಒ ಸಿ ಡಿ ಇ ಆರ್ ಕಾಮನ್ ಪಾಯಿಂಟ್ಸ್
between angle EOA and EOB. Is it clear? So that is our last question. E is one ray in common. ಇಲ್ಲೆಲ್ಲ ಪಾಯಿಂಟ್ಸ್ನ ಕಾಮನ್ನ ಕೇಳಿದ್ರಲ್ವಾ, ನೆಕ್ಸ್ಟ್ ಒನ್ ರೇನ ಕಾಮನ್ನ ಕೇಳ್ತಿದ್ದಾರೆ. ರೇ ಅಂದರೆ ನಿಮಗೆ ಆಲ್ರೆಡಿ ಗೊತ್ತಿದೆ, ಟೂ ಆ್ಯಂಗಲ್ಸ್ ಕಂಪಲ್ಸರಿ ಇರುತ್ತೆ. ಆಲ್ರೆಡಿ ಮೇನ್ ಕ್ವೆಶನಲ್ಲಿ ಕೊಟ್ಟಿದ್ರೆ ಟೂ ಆ್ಯಂಗಲ್ಸ್ ಆ್ಯಂಡ್ ಒನ್ ರೇ ಇನ್ ಕಾಮನ್. O A B C ಯಾವ ರೇ ಕಾಮನ್ ಇದೆ ಇಲ್ಲಿ ಒಂದು ಆ್ಯಂಗಲ್ ಫಾರ್ಮ್ ಆಗಿದೆ ಎ ಒ ಬಿ ಆ್ಯಂಡ್ ಎ ಒ ಸಿ. ಯಾವ ರೇ ಕಾಮನ್ ಆಗಿದೆ? ಒ ಎ. ರೇ ಒ ಎ ಈಸ್ ಕಾಮನ್ ಫಾರ್ ಎ ಒ ಬಿ ಆ್ಯಂಡ್ ಎ ಒ ಸಿ. ಒ ಸಿ ಅನ್ನೋದು ಒಂದು ರೇನೆ, ಒ ಬಿ ಅನ್ನೋದು ಒಂದು ರೇ, ಬಟ್ ಅದು ಕಾಮನ್ ಇಲ್ಲ. ಒ ಎ ಈಸ್ ಕಾಮನ್ ಫಾರ್ ಆ್ಯಂಗಲ್ O A. Ray O A is common for angle AOB and AOC. This is a solution for exercise 4.3. Let us learn the new definition, that is triangle. You already heard and you might have been studied about in your previous class about triangle. Let us recall the definition of polygon. Let us recall the definition of triangle. What is triangle? Triangle ಅಂತ ತಕ್ಷಣ ನಿಮಗೆ ನೆನಪಿಗೆ ಬರೋದು, it is containing three sides. Is it clear? Isn't it? Three sides ಇದ್ರೆ ನಾವೇನಂತ ಹೇಳ್ತೀವಿ, ಅದನ್ನ ನಾವು ಟ್ರಯಾಂಗಲ್ ಅಂತ ಹೇಳ್ತೀವಿ. ಅದನ್ನ ನೀವು ಈ ಥರ ಡೆಫಿನೇಷನ್ನ ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಹೇಳ್ತಾ ಇದ್ರಿ. ಯಾಕೆ ಅಂದರೆ ನಿಮಗೆ ಅಲ್ಲಿ ಪಾಲಿಗನ್ ಬಗ್ಗೆ ಗೊತ್ತಿರಲಿಲ್ಲ. ಹಿಯರ್ ಯು ಆಲ್ರೆಡಿ ಲರ್ನ್ಡ್ ಅಬೌಟ್ ಪಾಲಿಗನ್. ಸೊ ಯು ಕ್ಯಾನ್ ಡಿಫೈನ್ ದ ಡೆಫಿನೇಷನ್ ಆಫ್ ಟ್ರಯಾಂಗಲ್ ಬೈ ಯೂಸಿಂಗ್ ಪಾಲಿಗನ್. ಸೊ ಪಾಲಿಗನ್ನ ಯೂಸ್ ಮಾಡಿ ಹೆಂಗೆ ಹೇಳ್ಬೋದು ಅಂದರೆ, ಎ ಪಾಲಿಗನ್ ಹ್ಯಾವಿಂಗ್ three sides is called triangle. ಪಾಲಿಗನ್ನಿಗೆ ತ್ರೀ ಸೈಡ್ಸ್ ಇತ್ತು ಅಂದರೆ ನಾವು ಟ್ರಯಾಂಗಲ್ ಅಂತ ಹೇಳ್ತೀವಿ. ಪಾಲಿಗನ್ ಡೆಫಿನೇಷನ್ ಗೊತ್ತಿದೆ, ಇಟ್ ಈಸ್ ಮೇಡ್ ಅಪ್ ಆಫ್ ಎಂಟೈರ್ಲಿ ಲೈನ್ ಸೆಗ್ಮೆಂಟ್ ಆ್ಯಂಡ್ it should be a closed figure. So it is a polygon having three sides. Is it clear? ನಮಗೆ ಟ್ರಯಾಂಗಲಲ್ಲಿ ಏನೇನು ಬರುತ್ತೆ ಅಂದರೆ ಸೈಡ್ಸ್. ಹೆಂಗೆ ನೀವು ಪಾಲಿಗನಲ್ಲಿ ಆಲ್ರೆಡಿ ವಿ ಡಿಫೈನ್ ದ ಡೆಫಿನೇಷನ್ ಆಫ್ ಸೈಡ್ಸ್ ಆ್ಯಂಡ್ ವರ್ಟೆಕ್ಸ್. ಈಸ್ ಇಟ್ ಕ್ಲಿಯರ್? ಸೊ ಸೈಡ್ಸ್ ಡೆಫಿನೇಷನ್ ಗೊತ್ತಿದೆ ನಿಮಗೆ. ಏನು? ಈ ಲೈನ್ ಸೆಗ್ಮೆಂಟ್ ಫಾರ್ಮಿಂಗ್ ಎ ಪಾಲಿಗನ್. ಇಲ್ಲಿ ಯಾವುದು ಲೈನ್ ಸೆಗ್ಮೆಂಟ್ಸ್ ಯಾವುದಿದೆ? ಎ ಬಿ, ಬಿ ಸಿ ಆ್ಯಂಡ್ ಸಿ ಎ, ಇವು ಲೈನ್ ಸೆಗ್ಮೆಂಟ್. ಸೊ ಇವನ್ನ ಏನಂತ ಹೇಳ್ತೀವಿ? ಸೈಡ್ಸ್. ಎ ಬಿ ಬಾರ್, ಬಿ ಸಿ ಬಾರ್ ಆ್ಯಂಡ್ ಸಿ ಎ ಬಾರ್ ಆರ್ ಸೈಡ್ಸ್. ಸೊ ನಮಗೆ ತ್ರೀ ಸೈಡ್ಸ್ ಇರೋದ್ರಿಂದ, ಟ್ರಯಾಂಗಲ್ ಅಂದರೆ ತ್ರೀ ಸೈಡ್ಸ್ ಅಲ್ವಾ. ಸೊ ಎ ಬಿ, ಬಿ ಸಿ ಆ್ಯಂಡ್ ಸಿ ಎ ತ್ರೀ ಸೈಡ್ಸ್ ಬರುತ್ತೆ, ಮತ್ತು ತ್ರೀ ವರ್ಟೆಕ್ಸ್ ಬರುತ್ತೆ, ತ್ರೀ ಆ್ಯಂಗಲ್ಸ್ ಬರುತ್ತೆ. ಇಸ್ ಇಟ್ ಕ್ಲಿಯರ್? ಟ್ರಯಾಂಗಲ್ಗೆ ತ್ರೀ ಸೈಡ್ಸ್, ತ್ರೀ ವರ್ಟೆಕ್ಸ್ ಆ್ಯಂಡ್ ತ್ರೀ ಆ್ಯಂಗಲ್ಸ್. ಈಗ ಸೈಡ್ಸ್ ಬರೆದಿದ್ದೀವಿ, ವರ್ಟೆಕ್ಸ್ ಬರೆಯೋಣ. ವರ್ಟೆಕ್ಸ್ ಡೆಫಿನೇಷನ್ ಗೊತ್ತಿದೆ ನಿಮಗೆ, ಟೂ ಸೈಡ್ಸ್ ಮೀಟಿಂಗ್ ಅಟ್ ಎ ಕಾಮನ್ ಎಂಡ್ ಪಾಯಿಂಟ್. ಈ ಎರಡು ಕಾಮನ್ ಎಂಡ್ ಪಾಯಿಂಟ್ಸಲ್ಲಿ ಏನು ಮೀಟ್ ಆಗ್ತಾವಲ್ಲ, ಈ ಪಾಯಿಂಟ್ಸ್ನ ನಾವೇನಂತೀವಿ? ವರ್ಟೆಕ್ಸ್ ಅಂತ ಹೇಳ್ತೀವಿ. ಸೊ ಎ ಪಾಯಿಂಟ್ ಎ ಕಾಮ ಬಿ and C or vertex or vertices. ಯಾಕೆ ತ್ರೀ ಇರೋದ್ರಿಂದ ನಾವು ವರ್ಟಿಸಸ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಲೆಟ್ ಅಸ್ ರೈಟ್ ದ ಆ್ಯಂಗಲ್ಸ್. ಆ್ಯಂಗಲ್ಸ್ ಅಂದರೆ ಏನು? ಟೂ
ರೇಸು ಮೀಟ್ ಆಗೋ ಪಾಯಿಂಟ್ಸ್ ಇಲ್ಲಿ ವರ್ಟೆಕ್ಸ್ ಎಲ್ಲೆಲ್ಲಿ ಇರುತ್ತೋ ಅಲ್ಲಿ ಎಲ್ಲ ಆ್ಯಂಗಲ್ ಫಾರ್ಮ್ ಆಗುತ್ತೆ. ಸೊ 3 ವರ್ಟೆಕ್ಸ್ ಇದೆ, 3 ಆ್ಯಂಗಲ್ಸ್ ಇರುತ್ತೆ. ಈಗ ಎ ಅಲ್ಲಿ ಆ್ಯಂಗಲ್ ಬರೆಯೋಣ. ಸೊ ಎ ಮಿಡಲಿಗೆ ಬರಬೇಕು, ಸಿ ಎ ಬಿ ಆ್ಯಂಗಲ್ ಸಿ ಎ ಬಿ, ಎ ಆ್ಯಂಗಲ್ ಆಯಿತು. ಈಗ ಬಿ ಬರಿಬೇಕು, ಎ ಬಿ ಸಿ ಆ್ಯಂಗಲ್ ಎ ಬಿ ಸಿ ಆ್ಯಂಡ್ ಲಾಸ್ಟ್ ಸಿ ಪಾಯಿಂಟ್ ಬಿ ಸಿ ಎ, ಬಿ ಸಿ ಎ ಆರ್ 3 angles. This is about angles of triangle and ನಿಮಗೆ ಆಲ್ರೆಡಿ ಇಂಟೀರಿಯರ್, ಎಕ್ಸ್ಟೀರಿಯರ್ ಆ್ಯಂಡ್ ಆನ್ ದ ಪಾಲಿಗನ್ ಅಂದರೆ ಏನು ಅಂತ ಗೊತ್ತಿದೆ. ಅದೇ ಥರ ಈ ಟ್ರಯಾಂಗಲಲ್ಲಿ ಸಿ ಇಂಟೀರಿಯರ್ ಅಂದರೆ ಇನ್ಸೈಡ್, ಎಕ್ಸ್ ಔಟ್ಸೈಡ್ ಆ್ಯಂಡ್ ಆನ್ ದ ಬಾರ್ಡರ್. ಇಸ್ ಇಟ್ ಕ್ಲಿಯರ್? ಸೊ ಪಾಯಿಂಟ್ ಎಕ್ಸ್ ಇಂಟೀರಿಯರ್ ಅಂದರೆ ಆ ಪಾಲಿಗನ್ ಒಳಗಡೆ ಇರೋದಕ್ಕೆ ನಾವು ಇಂಟೀರಿಯರ್ ಅಂತ ಹೇಳ್ತೀವಿ. ಸೊ ಪಾಯಿಂಟ್ ಎಕ್ಸ್ ಈಸ್ ಇನ್ ಇಂಟೀರಿಯರ್, ಇಂಟೀರಿಯರ್ ಅಂದರೆ ಇನ್ಸೈಡ್. ಆ್ಯಂಡ್ ಪಾಯಿಂಟ್ ವೈ ಈಸ್ ಇನ್ ಎಕ್ಸ್ಟೀರಿಯರ್, ಎಕ್ಸ್ಟೀರಿಯರ್ ಅಂದರೆ ಔಟ್ಸೈಡ್. ಆ್ಯಂಡ್ boundary or on the polygon, point Z is on the triangle. This is basic things about triangle. By remembering this, let us solve the exercise 4.4. What they are given in exercise 4.4? Draw a rough sketch of triangle ABC. Mark a point P in its interior and point Q in its exterior. Is the point A in the exterior or in its interior? ಅಂತ ಕೇಳ್ತಿದ್ದಾರೆ. Let us solve by part. First, let us write the question. Draw a rough sketch of triangle ABC. Triangle ABC do rough sketch baribeku ನೀವು. Let us write one triangle and mark this triangle as A, B, C. This is first part. And what they are telling? Mark point P in its interior. Interior ಅಂದರೆ inside of the triangle ನಾವು point P ನ mark ಮಾಡಬೇಕು. And point Q in its exterior. Exterior ಅಂದರೆ outside. Is the point A in its exterior or in its interior? Point A exterior ಇದೇನೋ ಇಂಟೀರಿಯರ್ ಇದೇನೋ ಅಂತ ಕೇಳ್ತಾರೆ. ಪಾಯಿಂಟ್ ಎ ಎಕ್ಸ್ಟೀರಿಯರಿಗೂ ಇಲ್ಲ, ಇಂಟೀರಿಯರ್ಗೂ ಇಲ್ಲ. ವೈ? ಬಿಕಾಸ್ ಇಟ್ ಈಸ್ ಆನ್ ದ ಟ್ರಯಾಂಗಲ್. ಟ್ರಯಾಂಗಲ್ ಮೇಲ್ಗಡೆ ಇದೆ ಪಾಯಿಂಟ್. ಸೊ ಟ್ರಯಾಂಗಲ್ ಮೇಲ್ಗಡೆ ನಾವು ಆಲ್ಫಾಬೆಟ್ನ ಬರೆಯೋಕ್ಕಾಗಲ್ಲ ಅಂತ ಔಟ್ಸೈಡ್ ಬರೆದಿದ್ದೀವಿ. ಪಾಯಿಂಟ್ ಎಲ್ಲಿದೆ ಅನ್ನೋದು ಇಂಪಾರ್ಟೆಂಟ್. ಪಾಯಿಂಟ್ ಎಲ್ಲಿದೆ ನಮಗೆ? ಆನ್ ದ ಟ್ರಯಾಂಗಲ್ ಇದೆ. ಈಸ್ ಇಟ್ ಕ್ಲಿಯರ್? ಸೊ ಪಾಯಿಂಟ್ ಎ ಲೈಸ್ ಆನ್ ದ triangle. Is it clear? It lies on the triangle. It lies neither interior or exterior. Interior allu illa namige, exterior allu illa. So I will write the answer. Point A lies on the triangle ABC. ಈ ಸಿಂಬಲ್ ನಮಗೆ ಏನು ರೆಪ್ರೆಸೆಂಟ್ ಮಾಡುತ್ತೆ? ಟ್ರಯಾಂಗಲ್ ರೆಪ್ರೆಸೆಂಟ್ ಮಾಡುತ್ತೆ. ಆರ್ ಯು ಕ್ಯಾನ್ ರೈಟ್ ಇನ್ ವರ್ಡ್ಸ್. It lies not neither interior nor exterior.
Is it clear? This is the answer for question first. Let us take a second question. Identify 3 triangles in the figure ಅಂತ ಹೇಳ್ತಿದ್ದಾರೆ. So first we have to write the given figure. After that you can answer the question. We have 4 questions based on the figure. So in the figure they are given triangle, so this is a given figure. They are named as A, B, C and D. What is the first question? Identify 3 triangles in the figure. ಈ figure ಅಲ್ಲಿ ನಮಗೆ 3 triangles ಇದೆ, ಅದನ್ನ ಐಡೆಂಟಿಫೈ ಮಾಡ್ರಿ ಅಂತ ಹೇಳ್ತಾರೆ. First let us start from here. A, B, D. ಇದು ಕ್ಲೋಸ್ ಮಾಡ್ರಿ. ಪಾಲಿಗನ್ ಅಂದರೆ ಟ್ರಯಾಂಗಲ್ ಅಂದರೆ ಪಾಲಿಗನ್ ಹ್ಯಾವಿಂಗ್ 3 sides. ಇಲ್ಲಿದೆನಾ 3 sides ಇದೆ. A, B, D is one triangle. ಇದನ್ನ ಕ್ಲೋಸ್ ಮಾಡಿದ್ರೆ ನಮಗೆ A, D, C. Or you can write it as A, C, D. Both are same. A, B, D is one triangle. A, D, C is one more triangle. And what they are asking for 3 triangles. So ಈ ಲೈನ್ನ ಕ್ಲೋಸ್ ಮಾಡಿದ್ರೆ ಇಲ್ಲಿ ನಮಗೆ ಒಂದು ಬಿಗ್ ಟ್ರಯಾಂಗಲ್ ಸಿಗುತ್ತೆ. A, B, C ಈ ಥರ ಇದೇನಾಗುತ್ತೆ ನಮಗೆ A, B, C. This is one more triangle. These are 3 triangles. I'll write the 3 triangles now. 3 triangles are triangle. ಈ ಸಿಂಬಲ್ ನಮಗೆ ಟ್ರಯಾಂಗಲ್ನ ರೆಪ್ರೆಸೆಂಟ್ ಮಾಡುತ್ತೆ. ಹೇಗೆ ಆ್ಯಂಗಲ್ನ ಹಿಂಗೆ ಬರಿತೀವೋ ಇದು ನಮಗೆ ಟ್ರಯಾಂಗಲ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಬರೀ ಎ ಬಿ ಸಿ ಅಂತ ಬರೆಯೋಂಗಿಲ್ಲ, ಈ ಸಿಂಬಲ್ ಯೂಸ್ ಮಾಡಿ ಬರೀಬೇಕು. ಒನ್ ಟ್ರಯಾಂಗಲ್ ಎ ಬಿ ಸಿ, ಇದು ಬಿಗ್ ಟ್ರಯಾಂಗಲ್ ಎ ಬಿ ಸಿ. ಆ್ಯಂಡ್ ನೆಕ್ಸ್ಟ್ ಎ ಬಿ ಡಿ, ಎ ಬಿ ಡಿ ಆ್ಯಂಡ್ ಎ ಡಿ ಸಿ. ಇದು ಟ್ರಯಾಂಗಲ್ ಸಿಂಬಲು, ನೆನ್ಪಿಟ್ಕೊಳ್ರಿ. ಬೇರೆ ಬೇರೆ ಏನೇನೋ ಶೇಪ್ಸ್ ಬರೀಬೇಡ್ರಿ, ಅದು ಟ್ರಯಾಂಗಲ್ ಸಿಂಬಲ್. ಇಸ್ ಇಟ್ ಕ್ಲಿಯರ್? ನೆಕ್ಸ್ಟ್ ಬಿ, ರೈಟ್ ದ ನೇಮ್ಸ್ ಆಫ್ 7 ಆ್ಯಂಗಲ್ಸ್. 7 ಆ್ಯಂಗಲ್ಸ್ ಫಾರ್ಮ್ ಆಗುತ್ತೆ, ಆ 7 ಆ್ಯಂಗಲ್ಸ್ನ ಬರೆಯೋಕ್ಕೆ ಹೇಳಿದ್ದಾರೆ. ಸೊ ಎ ಇಂದ ಸ್ಟಾರ್ಟ್ ಆಗೋ ಎಲ್ಲ ಆ್ಯಂಗಲ್ಸ್ನ ಬರೀತಾ ಹೋಗೋಣ. ಎ ಅಂದರೆ ಎ ಮಿಡಲ್ಲಿಗೆ ಬರಬೇಕು. ಬಿ ಎ ಡಿ ಈಸ್ ಒನ್ ಆ್ಯಂಗಲ್ BAD, and next BAC is one more angle BAC, and next ಇಲ್ಲಿಗೆ A point in ಮುಗಿತು. Let us take B point now. ABD. Next you can write like this also, ABC. ಎಷ್ಟು ಆ್ಯಂಗಲ್ಸ್ ಆಯಿತು? 4 ಆ್ಯಂಗಲ್ಸ್ ಆಯಿತು. ನೆಕ್ಸ್ಟ್ ಲೆಟ್ ಅಸ್ ಟೇಕ್ ಫಾರ್ ಡಿ ಪಾಯಿಂಟ್ BDA. ಈಗ ಡಿ ಸೆಂಟರಿಗೆ ತಗೊಳ್ತಿದ್ದೀವಿ. BDA. ಯು ಕ್ಯಾನ್ ರೈಟ್ ಲೈಕ್ ದಿಸ್ ಆಲ್ಸೋ, ADC. EDC. This is for point D, and you can write DCA. These are 7 angles. ಇನ್ನೂ ಬರಿಬೋದು ನೀವು. BCA ಹಿಂಗೆ ಬರಿತಾ ಹೋದರೆ ಇನ್ನೂ ತುಂಬ ಆ್ಯಂಗಲ್ಸ್ ಬರಿಬೋದು. ಬಟ್ ಅವ್ರು ಎಷ್ಟು ಆ್ಯಂಗಲ್ಸ್ ಕೇಳಿದ್ದಾರೆ? ನಮಗೆ 7 ಆ್ಯಂಗಲ್ಸ್ ಕೇಳಿದ್ದಾರೆ. ಸೊ ನಾವು 7 ಆ್ಯಂಗಲ್ಸ್ ಮಾತ್ರ ಬರ್ತಿದ್ದೀವಿ. ಸೊ let us solve the C question. Write the names of 6 line segments. Line segments ಇಂದ ಅದು 6 ಇದೆ, ಬರಿಬೇಕು. AB, BD, DC, CA, AD and BC. ಒಂದೊಂದೇ ಬರಿತೀನಿ ನೋಡ್ರಿ. AB ಬಾರ್ ಆಯಿತಾ, BD,
ಕಂಟಿನ್ಯೂಸ್ ಆಗಿ ಬರಿತಾ ಹೋಗೋಣ. ಎ ಬಿ ಆಯಿತು, ಬಿ ಡಿ ಆಯಿತು, ಡಿ ಸಿ, ನೆಕ್ಸ್ಟ್ ಸಿ ಎ, ನೆಕ್ಸ್ಟ್ ಎ ಡಿ, ಎಲ್ಲೆಲ್ಲಿ ಲೈನ್ಸ್ಗೆ ನೋಡ್ಕೊಳ್ತಾ ಹೋಗಿ. ವಾಟ್ ದೇ ಆರ್ ಆಸ್ಕಿಂಗ್ ಫಾರ್ 6 ಲೈನ್ ಸೆಗ್ಮೆಂಟ್ಸ್. ಇಲ್ಲಿ ನಾವು ಬರೀ ಎಷ್ಟು ಬರ್ದಿದ್ದೀವಿ? 5 ಬರ್ದಿದ್ದೀವಿ. ಒನ್ ಮೋರ್ ಸಿ ಬಿ ಸಿ, ಇದು ಬಿ ಸಿ ಕೂಡ ಒಂದು ಲೈನ್ ಸೆಗ್ಮೆಂಟೇ ಆಗುತ್ತೆ ಅಲ್ವಾ, ಬಟ್ ಅಲ್ಲಿ ಡಿ ಅನ್ನೋ ಪಾಯಿಂಟ್ ಇದೆ ಮಿಡಲ್ಲಿ, ಆದರೂ ಕೂಡ ಬಿ ಸಿ ಈಸ್ ಆಲ್ಸೋ ಎ ಲೈನ್ ಸೆಗ್ಮೆಂಟ್. ಸೊ ಒನ್ ಮೋರ್ ಈಸ್ ಬಿ ಸಿ ಬಾರ್ಡ್. ಸೊ ದೀಸ್ ಆರ್ 6 ಲೈನ್ ಸೆಗ್ಮೆಂಟ್ಸ್. So which two triangles, the question, which two triangles have B as common? ಅಂದರೆ ಯಾವುದೋ ಎರಡು ಟ್ರಯಾಂಗಲ್ಗೆ ನಮಗೆ ಬಿ ಅನ್ನೋ ಪಾಯಿಂಟ್ ಕಾಮನ್ ಇದೆ. ಸೊ ಅದು ಯಾವುದ್ಯಾವ ಟ್ರಯಾಂಗಲ್ ಅಂತ ಬರಿಬೇಕು. ಎ ಬಿ ಡಿ, ಈ ಟ್ರಯಾಂಗಲಿಗೂ ಬಿ ಕಾಮನ್ನೇ ಇದೆ. ನೆಕ್ಸ್ಟ್ ಎ ಬಿ ಸಿ, ಇಲ್ಲಿ ಬಿಗರ್ ಟ್ರಯಾಂಗಲ್ ಏನಿದೆ ಅಲ್ವಾ, ಇಲ್ಲೂ ಕೂಡ ಬಿ ಬರುತ್ತೆ. ಸೊ ಟ್ರಯಾಂಗಲ್ ಎ ಬಿ ಸಿ, ಟ್ರಯಾಂಗಲ್ ಎ ಬಿ ಸಿ, ಎ ಬಿ ಸಿ ಆಯಿತು. ಆ್ಯಂಡ್ ಎ ಬಿ ಡಿ, ಈ ಟ್ರಯಾಂಗಲ್ಗೂ ಬಿ ಪಾಯಿಂಟ್ ಕಾಮನ್ ಇದೆ. ಟ್ರಯಾಂಗಲ್ ಎ ಬಿ ಡಿ ಹ್ಯಾವ್ ಆ್ಯಂಗಲ್ ಬಿ ಆ್ಯಸ್ ಕಾಮನ್. This is the solution for exercise 4.4. Let us discuss remaining topic in the next class. Thank you, students.